ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಜಸ್ವಿ ಟಾಯ್ಸ್ ಸೆಂಟರ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ: ಧರ್ಮ ಮತ್ತು ಅಧರ್ಮ. ಯಾವುದು ಧರ್ಮ, ಯಾವುದು ಅಧರ್ಮ, ಇದನ್ನಂತೂ ಮೊದಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಸಿಚುವೇಶನ್ನಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳ್ಬೋದು. ಬಟ್ ಸಿಚುವೇಶನ್ನೇ ಇಲ್ಲ, ನಾನು ಮೊದಲೇ ಹೇಳ್ತೀನಿ ಅಂತಂದರೆ ಹೇಳೋಕ್ಕಾಗಲ್ಲ. ಹೇಳಿದ್ರು ಆಮೇಲೆ ಅದು ವಿರುದ್ಧ ಆಗೋ ಪರಿಸ್ಥಿತಿನೂ ಬರ್ಬೋದು. ಅದಕ್ಕೆ ಯಾಕಂದರೆ ಕುರುಕ್ಷೇತ್ರದಲ್ಲಿಯೇ ಇದಾಗಿದ್ದುಂಟು. ಕುರುಕ್ಷೇತ್ರದಲ್ಲಿಯೇ ಧರ್ಮದ ಹಿಂದೆ ಹೋದವರು ಅಧರ್ಮ ಮಾಡಿದ್ದು ಉಂಟು. ಅದು ಲೋಕ ಕಲ್ಯಾಣಕ್ಕಾಗೇ ಇರ್ಬೋದು ಅಥವಾ ಏನೋ, ಬಟ್ ಕೊಟ್ಟ ಮಾತಿಗೆ ನಡೆದೇ ಇಲ್ಲ. ಪಾಂಡವರಾಗಲಿ ಕೌರವರಾಗಲಿ. ಯಾಕಂದರೆ ಒಂದು ನನಗೆ ಗೊತ್ತಿರೋದೊಂದು ಸಿಚುವೇಶನ್ನು ನಾ ಅಷ್ಟು ಕ್ಲಿಯರ್ ಆಗಿರೋದು ನನಗಂದರೆ, ಶ್ರೀಕೃಷ್ಣ ಹೇಳಿರ್ತಾನೆ, ಅರ್ಜುನ ಮತ್ತು ದುರ್ಯೋಧನ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಿ ನಡೆಸ್ಕೊಳ್ಳೋ ಟೈಮಲ್ಲಿ ಪಾಂಡವರ ಕಡೆಯಿಂದ ಅರ್ಜುನ, ಕೌರವರ ಕಡೆಯಿಂದ ದುರ್ಯೋಧನ ಇಬ್ಬರು ಕೃಷ್ಣನ ಸಹಾಯಕ್ಕಾಗಿ ಹೋಗ್ತಾರೆ. ಕೃಷ್ಣನ ಸಹಾಯಕ್ಕಾಗಿ ಹೋದಾಗ ಅಲ್ಲೇನಾಗುತ್ತೆ, ಕೃಷ್ಣ ಹೇಳ್ತಾನೆ, ನಾನು ಯಾರ ಪರ ಯುದ್ಧ ಮಾಡ್ಬೇಕನ್ನೋದು ನೀವೇ ಡಿಸೈಡ್ ಮಾಡಿ. ಒಂದಂತೂ ನಾನು ಹೇಳ್ತೀನಿ, ನಾನು ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಮುಟ್ಟಂಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ಅವಾಗ ಏನಾಗುತ್ತೆ, ಅರ್ಜುನ ನೀವು ಶಸ್ತ್ರಾಸ್ತ್ರಗಳನ್ನು ಮುಟ್ಟಿದಿರೋ ಪರವಾಗಿಲ್ಲ, ನೀವಿದ್ರೆ ನಮಗೊಂದು ಶಕ್ತಿ, ನಿಮ್ಮ ಮಾತುಗಳು, ನಿಮ್ಮ ಉಪದೇಶನೇ ನಮಗೊಂದು ಶಕ್ತಿ ಅಂತ, ನಮ್ಗೆ ನೀವೇ ಬೇಕು ಅಂತ ಒಪ್ಕೊಂಡ್ರೆ ದುರ್ಯೋಧನ, ನೀವು ಶಸ್ತ್ರಾಸ್ತ್ರಗಳ ಮುಟ್ಟಂಗಿಲ್ಲ ಅಂದರೆ ಏನು ಯೂಸ, ಅದಕ್ಕೆ ನಮಗೆ ನಿಮ್ಮ ಸೈನ್ಯನೇ ಬೇಕು ಅಂತ ಅವ್ರು ಸೈನ್ಯ ತಗೊಂಡು ದುರ್ಯೋಧನ ಹೋಗ್ತಾನೆ. ಕೃಷ್ಣನ್ ತಗೊಂಡು ಪಾಂಡವರು ಬರ್ತಾರೆ. ಸೊ ಒಂದು ಅಲ್ಲೇನು ಹೇಳಿದ್ದಾನೆ ಕೃಷ್ಣ, ನಾನು ಶಸ್ತ್ರಾಸ್ತ್ರಗಳನ್ನ ಮುಟ್ಟದಂತ ಹೇಳ್ತಾನೆ. ಬಟ್ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶದಲ್ಲಿ ಭೀಷ್ಮನಿಗೆ ಶಸ್ತ್ರದಿಂದನೇ ಭೀಷ್ಮನ್ನ ಸೋಲಿಸಿರ್ತಾನೆ ಕೃಷ್ಣ. ಸೊ ಅದು ಒಂದು ಅಧರ್ಮ, ಅಂದರೆ ಧರ್ಮದ ಹಿಂದೆ ಹೋದವರು ಅಧರ್ಮ. ಅದೇನೇ ಆಗಿರಲಿ, ಅದಕ್ಕೆ ನಾವು ಸಿಚುವೇಶನ್ ಪ್ರಕಾರ ನಾವು ಧರ್ಮ ಕ್ಲಾರಿಫೈ ಮಾಡಬೇಕು. ಮೊದಲೇ ಹೇಳೋಕ್ಕಾಗಲ್ಲ. ಕೃಷ್ಣಗೆ ಮುಟ್ಟೋದೇ ಇಲ್ಲ ಅಂತಂದರೆ ಅಲ್ಲೇನೋ ಬೇರೆ ಸನ್ನಿವೇಶನೇ ಆಗ್ತಿರುತ್ತೆ. ಅದನ್ನ ಧರ್ಮದ ಪರವಾಗಿ ತರಬೇಕಂತ ಕೃಷ್ಣ ಶಸ್ತ್ರಾಸ್ತ್ರ ಹಿಡಿತಾನೆ. ಬಟ್ ಸಾಕ್ಷಾತ್ ಕೃಷ್ಣ ಮಾಡಿರೋ ಸರಿನೇ. ಬಟ್ ನಮಗೇನಾಗುತ್ತೆ, ಕೃಷ್ಣನ ಶಸ್ತ್ರಾಸ್ತ್ರ ಹಿಡಿಯೋದಿಲ್ಲ ಅಂತ ಮುಂಚೆ ಹೇಳಿರ್ತಾನೆ. ಬಟ್ ಆ ಸಿಚುವೇಶನಲ್ಲಿ ಕೃಷ್ಣ ಶಸ್ತ್ರಾಸ್ತ್ರ ಹಿಡಿಲೇಬೇಕಿತ್ತು, ಇಲ್ಲಾಂದರೆ ಅಲ್ಲಿ ಧರ್ಮ ಸಾಯ್ತಿತ್ತು. ಅದೇ ಥರ ಇನ್ನೊಂದು ದ್ರೋಣಾಚಾರ್ಯರ ಸಾವಿಗಾಗುತ್ತೆ ಗೊತ್ತಾ. ತನ್ನ ಮಗ ಅಶ್ವತ್ಥಾಮ ಸತ್ತಿದಾನನ್ನು ಸುದ್ದಿ ಕೇಳಿ ದ್ರೋಣಾಚಾರ್ಯರು ದಿಗ್ಭ್ರಮೆಗೊಂಡು ಸಾವನ್ನಪ್ತಾರೆ. ಅಂದರೆ ಹೋರಾಟದ ಸ್ಥಿತಿಯಲ್ಲಿದ್ದಾಗ ಅವ್ರನ್ನ ಇದನ್ನು ನಿಲ್ಲಿಸಬೇಕಾಗಿತ್ತು, ಅವ್ರ ತಾಕತ್ತನ್ನು ತಡಿಬೇಕಾಗಿತ್ತು. ಆವಾಗ ಕೃಷ್ಣನೇನು ಉಪಾಯ ಮಾಡ್ತಾರೆ, ಪಾಂಡವರಲ್ಲಿ ಸುಳ್ಳು ಹೇಳದೇ ಇರುವಂಥ ವ್ಯಕ್ತಿ ಅಂದರೆ ಯುಧಿಷ್ಠಿರ. ಇವ್ರಿಗೇನು ಹೇಳ್ತಾನೆ, ದ್ರೋಣಾಚಾರ್ಯರಿಗೆ ನಿಮ್ಮ ಮಗ ಅಶ್ವತ್ಥಾಮ ಯುದ್ಧದಲ್ಲಿ ತೀರಿಕೊಂಡ ಅಂತ ಹೇಳ್ತಾನೆ. ಇದಕ್ಕೂ ಮುಂಚೆ ಭೀಮ ಮತ್ತೊಂದಿಬ್ರು ದ್ರೋಣಾಚಾರ್ಯರಿಗೆ ಸುಳ್ಳು ಹೇಳಿರ್ತಾರೆ, ನಿಮ್ಮ ಮಗ ಅಶ್ವತ್ಥಾಮ ಯುದ್ಧದಲ್ಲಿ ತೀರ್ಕೊಂಡ್ರಂತ. ಬಟ್ ದ್ರೋಣಾಚಾರ್ಯರು ಯಾವುದೇ ಕಾರಣಕ್ಕೋದ್ರೂ ನಂಬಿರೋದಿಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ನಂಬಿದ್ದು ಯುಧಿಷ್ಠಿರ ಸುಳ್ಳು ಹೇಳದೇ ಇಲ್ಲ ಅಂತ ವ್ಯಕ್ತಿ ಇವತ್ತು ಸುಳ್ಳು ಹೇಳಿದಾನಂದ್ರೆ ಅದು ನಿಜಾನೇ ಇರ್ಬೋದು ಅಂತ ಅಂದ್ಕೊಂಡು ಆ ಕ್ಷಣ ದ್ರೋಣಾಚಾರ್ಯರು ದಿಗ್ಭ್ರಮೆಗೊಂಡು ಇದಾಗಿ ಅವ್ರು ಸಾವಾಗ್ತದೆ. ಬಟ್
ಅಲ್ಲೂ ಏನಾಗಿತ್ತು, ಯುಧಿಷ್ಠಿರ ಸುಳ್ಳು ಹೇಳಿದ್ರು, ಅದು ಅಧರ್ಮನೇ. ಸೊ ಅದಕ್ಕೆ ಧರ್ಮ ಯಾವುದು ಅಧರ್ಮ ಯಾವುದು ನಾವು ಮೊದಲೇ ಬರೆದಿಡಕ್ಕೂ ಆಗಲ್ಲ, ಹೇಳಿಡಕ್ಕೂ ಆಗಲ್ಲ. ಆ ಸಿಚುವೇಶನ್ ಪ್ರಕಾರ ನಾವು ಹೋಗ್ಬೇಕಾಗತ್ತೆ. ಆ ಸಿಚುವೇಶನ್ನಲ್ಲಿ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ನಮ್ಗೆ ಕಾಣುತ್ತೆ. ಸೊ ನನ್ನ ಪ್ರಕಾರ ಇವೆರಡು ಅಂಶಗಳು ನನಗೆ ಅನಿಸಿದ್ದು, ಧರ್ಮ ಮತ್ತು ಅಧರ್ಮ ಆ ಕಾಲಕ್ಕೆ ಆ ಸ್ಥಳಕ್ಕೆ ಸೀಮಿತ ಆಗಿರುತ್ತೆ, ನಾವು ಮೊದಲೇ ಅದನ್ನೇ ಹೇಳಕ್ಕಾಗಲ್ಲ. ಸೊ ಇದೊಂದು ನಾನು ಹೇಳಬೇಕಾಗಿತ್ತು, ಅದನ್ನ ಈ ಮೂಲಕ ನಿಮಗೆ ಹೇಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ಥರ ಏನಾದರೂ ಯೋಚನೆಗಳು ಬಂದರೆ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ. ಥ್ಯಾಂಕ್ ಯು.